ಮಜೂರಿನಲ್ಲಿರುವುದು. ಇವತ್ತು ನಾವು ಪ್ರಗತಿಪರ ಕೃಷಿಕರಾದ ಜೋಸೆಫ್ ಲೋಬೋ ಶಂಕರ್ಪುರ ಅವರ ಮನೆಗೆ ಬಂದಿದ್ದೇವೆ. ಇಲ್ಲಿ ಅವರು ನಮಗೆ ಅನೇಕ ಗಿಡ ಸಸ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ನಿಮಗೆ ಧನ್ಯವಾದಗಳು ಸರ್. ಮತ್ತು ಇಲ್ಲಿ ವಿಶ್ವದ ಅತ್ಯಂತ ಬೆಲೆ ಬಾಳುವ ಮಾವು ಗಿಡ ಸಸ್ಯವನ್ನು ನೋಡಲು ನಮಗೆ ಕಾಣಲು ಸಿಕ್ಕಿದೆ. ಅದು ಸುಮಾರು 2 ಲಕ್ಷ. ನನ್ನ ಹೆಸರು ಆಶಾ. ನಾನು SVH ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ನಾನು ಹಿಂದಿ ಸಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಅವರಿಗೆ ಟೀಚ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ಎಲ್ಲ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮನೆಗೆ ಇಲ್ಲಿ ಭೇಟಿ ನೀಡಿದ್ದೇವೆ. ಅವರ ಗಿಡಗಳ ಮತ್ತು ಔಷಧೀಯ ಗಿಡಗಳನ್ನು ನೋಡಿದ್ದೇವೆ. ಅದರ ನಾಲೆಜ್ ಅಂದರೆ ತಿಳುವಳಿಕೆಯನ್ನು ನಾವು ಪಡ್ಕೊಂಡಿದ್ದೇವೆ. ಎಲ್ಲರೂ ಅದರ ಅನುಭವವನ್ನು ಪಡ್ಕೊಂಡು. ನಾನು SVH ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿದ್ದು ವಿಧದ ಬಗೆಯ ಗಿಡಗಳನ್ನು ನೋಡುವ ಭಾಗ್ಯ ದೊರಕಿದೆ. ಆ ಗಿಡಗಳಲ್ಲಿ ಅದು ಬೇರೆ ಬೇರೆ ಹಣ್ಣು ಹಂಪಲದಿರ್ಬೋದು, ಮೆಡಿಸಿನಲ್ ಪ್ಲಾಂಟ್ಸ್ ಇರ್ಬೋದು. ಅಷ್ಟು ಮಾತ್ರ ಅಲ್ಲ, ಜೇನು ಸಾಕಾಣಿಕೆ, ವಿವಿಧ ರೀತಿಯ ಪಕ್ಷಿಗಳು, ಅಷ್ಟೇ ಅಲ್ಲದೆ ಬಯೋಗ್ಯಾಸ್ ಪ್ಲಾಂಟ್ ಇದು ಕೂಡ ಇವರ ಮನೆಯಲ್ಲಿ ಇದೆ. ಹಾಗಾಗಿ ನಮಗೆ ಇದನ್ನೆಲ್ಲ ನೋಡುವ ಭಾಗ್ಯ ಇವತ್ತು ಸಿಕ್ಕಿದೆ. ಇವರಿಂದ ನಾವು ಪ್ರೇರಣೆ ಪಡೆದು ನಮ್ಮ ಮನೆಯಲ್ಲಿ ಕೂಡ ನಾವು ಗಿಡಗಳನ್ನು ಬೆಳೆಸಿ ಅದರ ಮುಖಾಂತರ ನಾವು ನಮ್ಮ ಪರಿಸರಕ್ಕೆ ಒಂದು ಕೊಡುಗೆಯನ್ನು ನೀಡುವ ರೀತಿಯಲ್ಲಿ. ಅಷ್ಟು ಮಾತ್ರ ಅಲ್ಲ, ಈ ಎಲ್ಲ ಗಿಡಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೂಡ ಶ್ರೀಯುತರು ನೀಡಿದ್ದಾರೆ. ಇದರಿಂದ ನಾವು ಪ್ರೇರಣೆ ಪಡೆದು ನಮ್ಮ ಮನೆಯಲ್ಲಿ ಕೂಡ ಹಾಗೂ ನಾನು ಕಲಿಸುವ ತರಗತಿಯಲ್ಲಿ ಕೂಡ ನನ್ನ ಮಕ್ಕಳಿಗೆ ತಮ್ಮ ಮನೆಗಳಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ರಕ್ಷಣೆಯಲ್ಲಿ ನಮ್ಮ ಪಾತ್ರ ವಹಿಸಲಿಕ್ಕೆ ಇದರ ಬಗ್ಗೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು. ನನ್ನ ಹೆಸರು ಅನಿತಾ ಅಂತ ಹೇಳಿ. ನಾನು SVH ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಆಂಗ್ಲ ಭಾಷಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಲ್ಲಿ ವಿವಿಧ ರೀತಿಯ ಮರ ಗಿಡ ಹಾಗೆಯೇ ಔಷಧೀಯ ಗಿಡಗಳನ್ನು ನಾವು ಇಲ್ಲಿ ನೋಡಿದ್ದೇವೆ. ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಸರ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಇಲ್ಲಿ ನಾವು ಅಂಗಡಿಯಿಂದ ತಂದ 1 ಅಥವಾ 2 ರೀತಿಯ ಲಿಂಬೆಯನ್ನು ನೋಡಿದ್ದೇವೆ. ಆದರೆ ಇಲ್ಲಿ ಬೇರೆ ಬೇರೆ ರೀತಿಯ ಬಗೆಯ ಲಿಂಬೆಗಳನ್ನು ನಾವಿಲ್ಲಿ ನೋಡಿದ್ದೇವೆ. ಹಾಗೆಯೇ ಕೆಲವೊಂದು ಹಣ್ಣುಗಳು, ಅತಿ ದುಬಾರಿಯಾದಂಥ ಮಾವಿನ ಹಣ್ಣನ್ನು ನಾವಿಲ್ಲಿ ನೋಡಿದ್ವಿ, ಗಿಡವನ್ನು. ಹಾಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಅವರು ಕೃಷಿ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ್ದಾರೆ. ಆದ ಕಾರಣ ನಮ್ಮ ಶಾಲೆ ವತಿಯಿಂದ SVH ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವತಿಯಿಂದ ಅವರಿಗೊಂದು ಸಣ್ಣದಾಗಿ ಒಂದು ಸನ್ಮಾನ ಮಾಡಬೇಕಂತ ಆಸೆ ಪಟ್ಟಿದ್ದೇವೆ. ಎಲ್ಲರಿಗೂ ನಮಸ್ತೆ. ನಾನು ಸುಷ್ಮಾ. SVH ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಗಣಿತ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ಹಾಗೆ ಆ ಶಾಲೆಯ ಹೆಡ್ ಮಿಸ್ಟ್ರೆಸ್ ಆಗಿ ಕೂಡ ಇದ್ದೇನೆ. ಪ್ರತಿ ಮನೆಗೂ ವಿಷಮುಕ್ತ ಅನ್ನದ ಬಟ್ಟಲು ಎಂಬ ಕಾನ್ಸೆಪ್ಟ್ನ ಅಡಿಯಲ್ಲಿ ನಮ್ಮ ಪ್ರಗತಿಪರ ಕೃಷಿಕ ಜೋಸೆಫ್ ಲೋಬೋ ಇವರ ಮನೆಗೆ ನಾವು ಇವತ್ತು ಬಂದಿದ್ದೇವೆ. ಔಷಧೀಯ ಗಿಡಗಳ ಬಗ್ಗೆ ಹೇಳಿದ್ದಾರೆ. ಹಾಗೆ ಮಿಯಾಜಾಕಿ ಮಾವು ಇದನ್ನು ಬೆಳೆಸಿ ಇವರು ಡಾಕ್ಟರೇಟ್ ಪದವಿ ಕೂಡ ಪಡೆದಿದ್ದಾರೆ. ಅದು ನಮ್ಮ ಇನ್ನಂಜೆ ಗ್ರಾಮಕ್ಕೆ ತುಂಬ ಪ್ರಶಂಸೆ ತರುವಂಥದ್ದು. ಇದನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಪರಿಸರವನ್ನು ರಕ್ಷಿಸಬೇಕು. ಹೀಗೆ ಗಿಡಗಳನ್ನು ಬೆಳೆಸಿದರೆ ಆಮ್ಲಜನಕದ ಪ್ರಮಾಣವೂ ಜಾಸ್ತಿ ಆಗುತ್ತದೆ. ಹೀಗೆ ನಮ್ಮ ಎಲ್ಲ ಮಕ್ಕಳಿಗೆ ಮಾದರಿಯಾಗಿ ನಿಂತ ಸರ್ ಜೋಸೆಫ್ ಲೋಬೋ ಇವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನನ್ನ ಹೆಸರು ಸತೀಶ್ ನಾಯಕ್. ನಾನು SVH ಆಂಗ್ಲ ಮಾಧ್ಯಮದಲ್ಲಿ ಕನ್ನಡವನ್ನು ಬೋಧನೆ ಮಾಡ್ತಾ ಇದ್ದೇನೆ. ಇಂದು ಡಾಕ್ಟರ್ ಜೋಸೆಫ್ ಲೋಬೋ ಅವರ ಮನೆಗೆ ನಮ್ಮ ನಡೆ ಕೃಷಿಯೆಡೆಗೆ ಅನ್ನುವ ಕಾರ್ಯಕ್ರಮದಡಿ ಇಲ್ಲಿಗೆ ಭೇಟಿ ಕೊಟ್ಟಿದ್ದೇವೆ. ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಹಲವಾರು ರೀತಿಯ ಹಣ್ಣು ಹಂಪಲಿನ ಗಿಡಗಳನ್ನು ನಾವು ವೀಕ್ಷಿಸಿದ್ದೇವೆ. ಔಷಧೀಯ ಗಿಡಗಳ ಪರಿಚಯವನ್ನು ಮಾಡಿದ್ದಾರೆ. ಕ್ಯಾನ್ಸರ್, ಹೃದಯ ಬೇನೆ ಹಾಗೂ ಶುಗರಿಗೆ ಸಂಬಂಧಪಟ್ಟಂತಹ ಔಷಧೀಯ ಗಿಡಗಳ ಪರಿಚಯ ಹಾಗೂ ಯಾವ ರೀತಿ ಬಳಕೆ ಮಾಡಬೇಕು, ವೈದ್ಯರ ಸಲಹೆ ಮೇರೆಗೆ ಅದನ್ನು ತಗೊಳ್ಬೇಕನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ಅವರು ಚೆನ್ನೈಯಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ಗಳಿಸಿದ್ದಾರೆ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ,
ಮನಸ್ಸಿದ್ದರೆ ಮಾರ್ಗ ಅನ್ನುವಂಥ ಮಾತಿನಂತೆ ಇವರು ಕಳೆದ 16 ವರ್ಷದಿಂದ ಕೃಷಿ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಾವು ಮಾತ್ರ ಅಲ್ಲ ಈ ಪರಿಸರದ ಜನರನ್ನು ಕೃಷಿಯತ್ತ ಸೆಳೆದು ಅವರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಯನ್ನು ಮಾಡುವ ಹಾಗೆ ಉತ್ತೇಜನವನ್ನು ನೀಡಿದ್ದಾರೆ. ಸರ್, ತಮ್ಮ ಈ ಕಾರ್ಯಕ್ರಮ ಇವತ್ತು ನಮ್ಮ ಮಕ್ಕಳಿಗೆ ಕೂಡ ಪ್ರೇರಣೆಯಾಗಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಒಂದೊಂದು ಗಿಡವನ್ನು ನೆಟ್ಟು ಪೋಷಿಸಬೇಕು. ಯಾಕಂತ ಹೇಳಿದ್ರೆ ಪ್ರತಿದಿನ ಪರಿಸರ ದಿನ ಅನ್ನುವಂತಹ ಒಂದು ಪಾಠವು ಹಿಂದೆ ನಾಗೇಶ್ ಹೆಗಡೆ ಅನ್ನುವರು ಕೂಡ ಬರೆದಿದ್ದಾರೆ. ಕೇವಲ ಒಂದು ದಿನ ಮಾತ್ರ ನಾವು ದಿನಾಚರಣೆ ಮಾಡುವುದಲ್ಲ, ಅದು ನಿತ್ಯವೂ ಆಗಬೇಕು. ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಹೀಗೆ ದಿನಾಚರಣೆಗಳು ನಿತ್ಯವೂ ನಡೆಯುವಂಥದ್ದು. ಕೇವಲ ಒಂದು ದಿವಸಕ್ಕೆ ಮಾತ್ರ ಸೀಮಿತವಾದುದಲ್ಲ. ಪರಿಸರವೇ ನಮ್ಮ ಉಸಿರು. ಪರಿಸರ ಇಲ್ಲ ಅಂತ ಹೇಳಿದರೆ ನಾವು ಜೀವಿಸುವುದು ಅಸಾಧ್ಯ. ಪಂಚಭೂತಗಳಲ್ಲಿ ಒಂದು ಅದು ಭೂಮಿ. ಹಾಗಾಗಿ ಎಲ್ಲವನ್ನು ಕೂಡ ನಾವು ಕಾಯಬೇಕು. ಅದು ನಮ್ಮನ್ನು ಕಾಯ್ತದೆ. ಭೂಮಿ ತಾಯಿ ಯಾರನ್ನು ಕೂಡ ಕೈ ಬಿಡುವುದಿಲ್ಲ. ಹಾಗಾಗಿ ಆ ಭೂಮಿಯಲ್ಲಿ ನಮ್ಗೆ ಎಷ್ಟು ಸಾಧ್ಯ ಉಂಟೋ ಅಷ್ಟು ಕೃಷಿಯನ್ನು ನಾವು ಮಾಡಲಿಕ್ಕೆ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಕೈ ಕೆಸರಾದರೆ ಬಾಯಿ ಮೊಸರು. ಎಲ್ಲರ ಮನೆಯಲ್ಲಿ ಕೂಡ ಜಮೀನಿದೆ. ಅದು ಅರ್ಧ ಎಕರೆ ಇರ್ಬೋದು, 1 ಎಕರೆ ಇರ್ಬೋದು, ಅಥವಾ 10-20 ಸೆನ್ಸ್ ಜಾಗ ಇರ್ಬೋದು. ಆ ಜಾಗದಲ್ಲಿ ಹಲವು ರೀತಿಯ ಗಿಡಗಳನ್ನು ನೆಟ್ಟು ಪೋಷಿಸಬಹುದು ಅನ್ನೋದಕ್ಕೆ ಮಾದರಿ ಇವತ್ತು ಜೋಸೆಫ್ ಲೋಬೋ ಅವರಾಗಿದ್ದಾರೆ. ಸರ್, ತಮಗೆ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು.